ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ ಅರೌಂಡ್ ಅಸ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನೋಡಿ, ನಾನು ಒಂದು ಮೀಶೋದಿಂದ ಒಂದು ಮೊಬೈಲ್ ಸ್ಟ್ಯಾಂಡ್ ತರಿಸಿದ್ದೀನಿ. ಅದು ಒಂಥರ ಫ್ಲೆಕ್ಸಿಬಲ್ ಆಗಿದೆ. ಒಂಥರ ನಾವು ಯಾವ ಕಡೆ ಬೇಕಾದ್ರೂ ಅದನ್ನು ತಿರುಗಿಸ್ಬೋದು. ಆ ಥರ ಸ್ಟ್ಯಾಂಡ್ ಅದು. ಅದನ್ನು ಕಿಚನ್ನಲ್ಲಿ ನಾವು ಸ್ಟ್ಯಾಂಡು ಅಪ್ಲೈ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾವು ವಿಂಡೋಗೆ ಆ ಸ್ಟ್ಯಾಂಡನ್ನ ಈ ಥರ ಕ್ಲಿಪ್ ಹಾಕ್ಬಿಟ್ಟು ನಾವು ಅಡುಗೆ ಮಾಡ್ಬೋದು. ನೋಡಿ, ಇದೇ ಆ ಸ್ಟ್ಯಾಂಡು. ಈ ಥರ ಯಾವ ಕಡೆ ಬೇಕಾದ್ರೂ ನಾವು ಅದನ್ನ ಟ್ವಿಸ್ಟ್ ಮಾಡ್ಬೋದು. ಕ್ಲಿಪ್ ಇರುತ್ತೆ, ಅದನ್ನ ಈ ಥರ ವಿಂಡೋಗೆ ಹಾಕಬೇಕು. ಗಟ್ಟಿಯಾಗಿ ಹಿಡ್ಕೊಳ್ಳುತ್ತೆ. ಆಮೇಲೆ ನಾವು ಇದರಲ್ಲಿ ಮೊಬೈಲ್ನ ಈ ಥರ ಬಟ್ಟೆ ಕ್ಲಿಪ್ ಇರುತ್ತಲ್ಲ, ಆ ಥರ ಇರುತ್ತೆ. ಇದರಲ್ಲಿ ಮೊಬೈಲ್ನ ನಾವು ಕ್ಲಿಪ್ಪಿಂದ ಹಾಕ್ಬೋದು. ಹಾಕ್ಬಿಟ್ಟು ನೋಡಿ, ಈ ಥರ ಬರುತ್ತೆ. ಅದನ್ನು ನಾವು ಅಡುಗೆ ಮಾಡುವಾಗ ಇದು ಮೇಲೆ ಕೆಳಗೆ ಅಥವಾ ಲೆಫ್ಟ್ ರೈಟು ಈ ಥರ ತಿರುಗಿಸ್ಬೋದು. ಇದನ್ನ ನಾನು ಮೀಶೋದಲ್ಲಿ ತರಿಸ್ಕೊಂಡಿದ್ದೀನಿ. ಇವಾಗ ಮಶ್ರೂಮ್ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ ಯಾವ ಥರ ಅಂತ. ಮಶ್ರೂಮ್ನ ತೊಳೆದಿಟ್ಕೊಂಡಿದ್ದೀನಿ ಕ್ಲೀನಾಗಿ. ಅದನ್ನು 2 ಸಲ 3 ಸಲ ತೊಳಿಬೇಕು. ಆಮೇಲೆ ಕೈಯಿಂದ ಉಜ್ಜಿ ಈ ಥರ ಇದು ಮಾಡಿದ್ರೆ ಕ್ಲೀನ್ ಆಗುತ್ತೆ. ಸ್ವಲ್ಪ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ಬಾಣಲೆ ಬಿಸಿ ಆಗಿದೆ ನೋಡಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತೀನಿ. ಸ್ವಲ್ಪ ಜೀರಿಗೆ ಇಂಪಾರ್ಟೆಂಟು. ಜೀರಿಗೆ ನನಗೆ ತುಂಬ ಇಷ್ಟ. ಹಾಗೆ ಅದು ಡೈಜೆಸ್ಟಿವ್ ಇದು ಹೊಂದಿದೆ. ಜೀರಿಗೆ ಡೈಜೆಸ್ಟಿವ್ ಗುಣಗಳನ್ನ ಜೀರ್ಣ ಆಗುತ್ತೆ. ನಾವು ತಿಂದ ಆಹಾರ ಎಲ್ಲ ಚೆನ್ನಾಗಿ ಜೀರ್ಣ ಆಗುತ್ತೆ. ಹಾಗಾಗಿ ಸ್ವಲ್ಪ ಜೀರಿಗೆನ ನಾನು ಜಾಸ್ತಿ ಯೂಸ್ ಮಾಡ್ತೀನಿ. ಈಗ ಇದರಲ್ಲಿ ಒಂದು ಈರುಳ್ಳಿನ ಫ್ರೈ ಮಾಡ್ಕೊತಿದ್ದೀನಿ. ಚೆನ್ನಾಗಿ ಈ ಥರ ಫ್ರೈ ಮಾಡಬೇಕು. ಈಗ ಈರುಳ್ಳಿ ಫ್ರೈ ಆದಮೇಲೆ ಇದಕ್ಕೆ ಮಶ್ರೂಮ್ ಹಾಕಬೇಕು. ನಾವು ತೊಳೆದಿಟ್ಕೊಂಡಿರ್ತೀವಲ್ಲ, ಆ ಮಶ್ರೂಮ್ನ ಹಾಕಿ ಎರಡನ್ನೂ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡಬೇಕು. ನೀರೇನು ಹಾಕೋದು ಬೇಕಾಗಲ್ಲ, ಅದು ಮಶ್ರೂಮ್ ನೀರು ಬಿಟ್ಕೊಳ್ಳುತ್ತೆ. ಇದು ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಸ್ವಲ್ಪ ಸಾಂಬಾರು ಪೌಡ್ರ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ತಿದ್ದೀನಿ. ಪೆಪ್ಪರ್ ಪೌಡ್ರು ಆರೋಗ್ಯಕ್ಕೆ ಒಳ್ಳೆಯದು. ಹಾಗಾಗಿ ಪೆಪ್ಪರ್ ಪೌಡ್ರ್ ಯೂಸ್ ಮಾಡ್ತೀನಿ. ಸಣ್ಣ ಉರಿಲಿ ಸ್ವಲ್ಪ ಹೊತ್ತನ್ನು ಇದನ್ನು ಹೀಗೆ ಮುಚ್ಚಿ ಬಿಟ್ಬಿಡಬೇಕು. ಆಮೇಲೆ ನೋಡಿ, ಈ ಥರ ಫ್ರೈ ಆಗಿರುತ್ತೆ. ಈ ಥರ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ. ಫ್ರೈನ ಹಾಗೇನೂ ತಿನ್ಬೋದು, ಚಪಾತಿ ಜೊತೆ ತಿನ್ಬೋದು, ಇಲ್ಲ ಅನ್ನದ ಜೊತೆ ತಿನ್ಬೋದು. ಇದು ಬ್ರೌನ್ ರೈಸ್ ನೋಡಿ. ಬ್ರೌನ್ ರೈಸು ಜೀರಾ ರೈಸ್ ಅಂತ ಮಾಡಿದ್ದೀನಿ. ಅದಕ್ಕೆ ಅನ್ನ ವೈಟ್ ಇಲ್ಲ, ಬ್ರೌನ್ ಕಲರ್ ಬರುತ್ತೆ. ಗೋಡಂಬಿ ಜೀರಿಗೆ ಎಲ್ಲ ಹಾಕಿ ಫ್ರೈ ಮಾಡಿದ್ದೀನಿ. ಇದಕ್ಕೆ ಸ್ವಲ್ಪ ಮಶ್ರೂಮ್ ಫ್ರೈ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ. ಹೆಲ್ತ್ಗೂ ತುಂಬ ಒಳ್ಳೆಯದು. ನಾವು ಆಹಾರನೆಲ್ಲ ತುಂಬ ನಿಧಾನವಾಗಿ ತಿನ್ನೋದು ನಮ್ಮ ಜೀರ್ಣಕ್ಕೆ ತುಂಬ ಒಳ್ಳೆಯದು. ಥ್ಯಾಂಕ್ ಯು ಫ್ರೆಂಡ್ಸ್.